ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. 60 ವರ್ಷ ಶಾಂತಿ. ಅದು ಎಲ್ಲಿ ಅಂದರೆ ನಮ್ಮ ಸಿಸ್ಟರ್ ಹಸ್ಬೆಂಡಿದ್ದು ನಮ್ಮ ಭಾವಂದಿದೆ. ಅದಕ್ಕೆ ಬನ್ನಿ ಯಾವ ಥರ ಮಾಡ್ತೀವಿ ಅಂತ ನಿಮಗೆಲ್ಲ ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾ ಯಾವ ಥರ ರೆಡಿಯಾಗಿದ್ದೀನಿ, ಹೆಂಗಾಗಿದ್ದೀನಿ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಫ್ರೆಂಡ್, ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಸಿಸ್ಟರ್ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ ಇವರು. ಯಾಕಂದರೆ ನಮ್ಮ ಮನೆಯಲ್ಲಿ ನನ್ನ ಮಗನೂ ಬಂದಿದ್ದಾನಲ್ಲಿ ಹಿಂದೆ ಕೂತ್ಕೊಂಡಿದ್ದಾನೆ. ನಮ್ಮ ಹಸ್ಬೆಂಡು ಬರೋಂಗಿಲ್ಲ ಅಂದರು, ನಮ್ಮ ಅಕ್ಕನ ಗಂಡನೂ ನಮ್ಮ ಭಾವನೂ ಬರೋಂಗಿಲ್ಲ ಅಂದರು. ಅದಕ್ಕೆ ಮತ್ತೆ ನಾವು ಬಸ್ಸಿಗೆ ಹೋಗ್ತಾ ಇದ್ವಿ. ನಮ್ಮ ಅತ್ತೆಗೂ ಕರೆದೆ, ಅವರು ಬರೋಂಗಿಲ್ಲ ಅಂದರು. ನೋಡಿ ಇವಾಗ ಬಂದ್ವಿ. ಇದು ನಮ್ಮ ಊರು, ನಮ್ಮ ಮಾಮ ಇರೋ ಊರು ಕಲಘಟಗಿ ಅಂತ. ನೋಡಿ ಇದು ರಾಮದೇವ್ರ ಗುಡಿ. ಇದು ನಿನ್ನೆ ತೊಟ್ಲಕ್ಕೆ ಹಾಕಿದ್ರು ರಾಮನ್ನ. ಅದ್ರದ್ದು ಇದು ನೋಡಿ, ಇದು ರಾಮೇಶ್ವರ ದೇವಸ್ಥಾನ ಅಂತ. ಇದು ನಮ್ಮ ಮಾಮ ಡೈಲಿ ಪೂಜೆ ಮಾಡ್ತಾರೆ ಈ ದೇವಸ್ಥಾನಕ್ಕೆ. ನೋಡಿ ಶಂಕರಾಚಾರ್ಯ ಇದ್ದಾರೆ, ರಾಮೇಶ್ವರಿ ಈಶ್ವರ ಇದೆ, ರಾಮ ಲಕ್ಷ್ಮಣ ಸೀತಾ ಇದ್ದಾರೆ, ಎಲ್ಲ ಶಾರದಾಂಬ ದೇವರಿದೆ, ಎಲ್ಲ ದೇವರಿದೆ. ನೋಡಿ ನಿನ್ನೆ ರಾಮನ ತೊಟ್ಲಕ್ಕೆ ಹಾಕಿದ್ರಲ್ಲ, ರಾಮನವಮಿ ದಿನ ದೊಡ್ಡ ಪ್ರಮಾಣದಾಗ ಮಾಡ್ತಾರೆ. ಇಲ್ಲಿ ಹೆಂಗಪ್ಪ ಅಂದರೆ ಯುಗಾದಿ ಹಬ್ಬ ಮುಗಿದ ಮರನೇ ದಿನದಿಂದ 10 ದಿನದ ಪ್ರೋಗ್ರಾಮ್ ಇರುತ್ತೆ. ಇಲ್ಲಿ 10 ದಿನವೂ ರಾಮನವಮಿ ದಿನ ಸಂಗೀತ, ನೃತ್ಯ, ಭರತನಾಟ್ಯ ಯಾರನ್ನ ಮಾಡೋರಿದ್ರೆ ಎಲ್ಲನೂ ಇರುತ್ತೆ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಫಂಕ್ಷನ್ ಎಲ್ಲ. ನೋಡಿ ಇವಾಗ ಪುಣ್ಯೋಚನೆ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಪುಣ್ಯೋಚನೆ ಎಲ್ಲ ಶುರು ಆಗಿದೆ. ಮಾಡಿಸ್ತಾ ಇದ್ದೀನಿ, ಮಾಮನ ಮಗನೇ ಮಾಡಿಸ್ತಾ ಇದ್ದೀನಿ. ನೋಡಿ ಎಲ್ಲರೂ ಬಂದಿದ್ದಾರೆ, ನಾವು ಇವಾಗ ಬಂದ್ವಿ. ಅದಕ್ಕೆ ಅವ್ರು ಮೊದಲೇ ಹೇಳಿದರು ನನಗೆ, ನನ್ನ ವಿಡಿಯೋ ಎಲ್ಲ ಯೂಟ್ಯೂಬ್ನಲ್ಲಿ ಹಾಕಬೇಕು, ಬೇಗ ಬಂದೆಲ್ಲ ವಿಡಿಯೋ ಮಾಡ್ಕೊಂಡಿದ್ರು ಅಂತ. ಸ್ವಲ್ಪ ಬಂದೆಲ್ಲ ವಿಡಿಯೋ ಮಾಡ್ಕೊಂಡಿದ್ರು. ಮಗಳು, ಮಗ, ಸೊಸಿ. ಇವತ್ತು ಪ್ರೋಗ್ರಾಮ್ ಇರೋದು ಇವ್ರಿಗೆ. ನಮ್ಮ ಅಕ್ಕ ಮತ್ತು ಅಕ್ಕನ ಗಂಡ, ನಮ್ಮ ಎಲ್ಲರಿಗಿಂತ ದೊಡ್ಡ ಅಕ್ಕ ಇವರು. ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಇವರು, ದೊಡ್ಡವರು. ನಮ್ಮೆಲ್ಲರಿಗಿಂತ ದೊಡ್ಡವರು ಇವರು. ಅವ್ರದ್ದು ಇವತ್ತು ನಮ್ಮ ಮಾಮ ಅವರು. ನೋಡಿ ಅವ್ರದ್ದೇ 60 ವರ್ಷ ಶಾಂತಿ ಇದೆ. ಇದೆಲ್ಲ ರೆಡಿ ಮಾಡಿದ್ದಿದ್ದು. ಅವ್ರಿಗೆ ಮಗ, ಸೊಸಿ ಮತ್ತು ಒಬ್ಬಳು ಮಗಳಿದ್ದಾಳೆ. ಅವ್ರಿಬ್ಬರು ಜನ ಮಕ್ಕಳು, ಒಂದು ಹುಡುಗ, ಒಂದು ಹುಡುಗಿ ಮತ್ತು ಮಗಳು, ಇದು ಸೊಸಿ. ಮೊನ್ನೆ ಅವ್ರದ್ದು ಮದುವೆಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಜೋಡಿ. ನಮ್ಮ ಮಾಮಾಗ ಅನ್ಸುತ್ತೆ ನೋಡಿ 60 ವರ್ಷ ಅಂತ. ಹೆಂಗಿದ್ದಾರೆ ಅವರು, ಎಷ್ಟು ಕಾಡಿಸ್ತಿರ್ತೀವಿ, ನೀವೇ ಹ್ಯಾಂಡ್ಸಮ್ ಮಾಮ ಅಂತ ಕಾಡಿಸ್ತಾ ಇರ್ತೀವಿ ನಾವು ನಮ್ಮ ರಿಲೇಷನ್ಸ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್. ನಾವು ನೋಡಿ ಬಂದಿದ್ದೀವಿ. ಹಂಗಾರೆ ಗಿಫ್ಟ್ ಸಾರಿ ಎಲ್ಲ ತೊಗೊಂಡು ಬಂದಿದ್ವಿ, ಕೊಟ್ಬಿಡೋಣ ಅಂತ ಹೇಳಿ ಕೊಡ್ತಾಯಿದ್ವಿ ಅವ್ರಿಗೆಲ್ಲ, ಇಬ್ಬರಿಗೂ ಕುಡಿಸ್ಕೊಂಡು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಸೀನಿಯರು. ನಮ್ಮ ಅಜ್ಜ ಅಜ್ಜಿಗೆ ಅಂದರೆ ಅವರಿಗಿಬ್ಬರು ಗಂಡ್ಮಕ್ಳು, 3 ಜನ ಹೆಣ್ಮಕ್ಳು ಅವರಿಗೆ. ಅವ್ರ 3 ಜನದಲ್ಲಿ ಇವ್ರು ನಮ್ಮ ದೊಡ್ಡಮ್ಮ ಫಸ್ಟ್. ಆಮೇಲೆ ನಮ್ಮ ಮಾಮಂದ್ರಿದ್ದಾರೆ, ಇಬ್ಬರು ಮಾಮಂದ್ರು, ಆಮೇಲೆ ದೊಡ್ಡಮ್ಮ, ಆಮೇಲೆ ಇನ್ನಿಬ್ಬರು ದೊಡ್ಡಮ್ಮ. ನಮ್ಮ ಮಮ್ಮಿನೇ ಲಾಸ್ಟ್, ಎಲ್ಲರಿಗಿಂತ ಲಾಸ್ಟ್ ಅಂದರೆ ನಮ್ಮ ಅಮ್ಮನೇ. ಅದಕ್ಕೆ ನೋಡಿ ಹೆಂಗಾರು ಗಿಫ್ಟ್ ಕೊಟ್ಟು ಅವ್ರದ್ದೆಲ್ಲ ಪುಣ್ಯೋಚನೆ ಎಲ್ಲ ಮುಗೀತು. ಗಿಫ್ಟ್ ಎಲ್ಲ ಕೊಡೋಣ ಅಂಥೇಳಿ ಕೊಡ್ತಾಯಿದ್ದೀವಿ. ಮತ್ತು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಪ್ಲೀಸ್ ಕೀಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ಚೆನ್ನಾಗಿ ಮಾಡಿದ್ವಿ. 60 ವರ್ಷ ಶಾಂತಿ ಅಂದರೆ ಏನು, ಯಾವ ಥರ ಮಾಡಿದ್ದೀವಿ ಅಂತ ನೋಡಿ. ಮುಂದೆ ಎಲ್ಲ ತಕ್ಕಡಿಯಲ್ಲಿ ಅಂದರೆ ತುಲಾಭಾರ ಅಂತಿರುತ್ತೆ, ಚೆನ್ನಾಗಿರುತ್ತೆ ಎಲ್ಲ ಪ್ರೋಗ್ರಾಮ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವರು ನಮ್ಮ ದೊಡ್ಡ ಮಾಮಿ, ಅಂದರೆ ನಮ್ಮ ದೊಡ್ಡ ಮಾಮನ ಹೆಂಡತಿ. ನಮ್ಮ ಅಜ್ಜಿ ಮನೆ ಇದೆ ಈ ಊರಲ್ಲಿ, ಅಂದರೆ ನಮ್ಮ ಅಮ್ಮನ ಮನೆ ಇದೆ. ನಿಮಗೆ ಇನ್ನೊಂದು ಸಲ ಅದು ವಿಡಿಯೋ ಮಾಡಿ. ನೋಡಿ ಫ್ರೆಂಡ್, ಇದು 60 ನೀಲಂಜನ ಇಟ್ಟು ಆರತಿ ಮಾಡೋದು ಅವ್ರಿಗೆ, ಗಂಡ ಹೆಂಡತಿಗೆ. ಇದು ಗೋಧಿ ಹಿಟ್ಟಿಂದ ಈ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ನೋಡಿ ಹೆಂಗೆ ಮಾಡ್ತಿದ್ದಾರೆ. ನಮ್ಮ ದೊಡ್ಡಮ್ಮ ಮಾಡ್ತಾ ಇದ್ದಾರೆ ಇದನ್ನು. ಅವರೆಲ್ಲ ಭಾಳ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಎಲ್ಲರಿಗೂ ಕಲಾ ಅನ್ನೋದಿದೆ. ನಮ್ಮ ಮಮ್ಮಿಗಾಯ್ತು, ಇವ್ರಿಗಾಯ್ತು, ಎಲ್ಲರೂ ಒಂದೊಂದು ಥರ. ನಮ್ಮ ದೊಡ್ಡ ಮೌಸಿ ದೊಡ್ಡ ಕವಿತ್ರಿ, ಅವರು ಕುಂಕುಮಾರ್ಚನೆ ಎಲ್ಲ ಮಾಡಿಸ್ತಾರೆ. ಕವಿತ್ರಿ ಇದ್ದಾರೆ ಅವರು, ಫುಲ್ ಅವಾರ್ಡ್, ಜಗ್ಗೆ ಅವಾರ್ಡ್ ತೊಗೊಂಡಿದ್ದಾರೆ. ಅದು ಒಂದು ಸಲ ನೀವು ವಿಡಿಯೋ ಮಾಡಿ ಕಳಿಸ್ತೀನಿ, ಅವ್ರು ಎಷ್ಟು ಅವಾರ್ಡ್ ತೊಗೊಂಡಿದ್ದಾರೆ ಅನ್ನೋದು ನಿಮಗೆಲ್ಲ ಅದನ್ನೂ ಒಂದು ಸಲ ವಿಡಿಯೋ ಮಾಡಿ ಕಳಿಸ್ತೀನಿ. ಇದು ನೋಡಿ ಅರ್ಶಿನ. ಅವ್ರಿಗೆ ಇವಾಗ ಏಜ್ 60 ವರ್ಷ ಇರುತ್ತಲ್ಲ, 60 ವರ್ಷ ಇರ್ತದಲ್ಲ, 60 ನೀಲಂಜನ ಹಚ್ಚಬೇಕನ್ನೋದು ಪದ್ಧತಿ ಇರುತ್ತೆ. ಅದಕ್ಕೆ ನೋಡಿ ಇಷ್ಟು 60 ನೀಲಂಜನ ತುಪ್ಪದ ಬತ್ತಿ ಎಲ್ಲ ಹಾಕಿ ಇಡ್ತಾಯಿದ್ವಿ ನಾವು ಎಲ್ಲರೂ ಸೇರಿ. ನೋಡಿ ನಾನು ಹಾಕ್ತಾಯಿದ್ದೀನಿ. ಅದಕ್ಕೆ 60 ನೀಲಂಜನ ಹಚ್ಚಿಡೋದಿರತ್ತಿದು.
ಈ ಥರ ಎಲ್ಲ ಮಾಡಬೇಕು ನೋಡಿ. ಹಿಂಗೆಲ್ಲ ಮಾಡಿ 60 ನೀಲಂಜನನೂ ಇಟ್ಟು ಆರತಿ ಮಾಡೋದು. ಅದೆಲ್ಲ ಮುಂದೆ ವಿಡಿಯೋದಲ್ಲಿ ಪೂರ್ತಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿದೆ, ಫಂಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಪೂರ್ತಿ ವಿಡಿಯೋ ನೋಡಿ ಅಂದರೆ ಗೊತ್ತಾಗುತ್ತೆ ನೋಡಿ. ಈ ಥರ ಎಲ್ಲ 60 ನೀಲಂಜನಕ್ಕೆ ತುಪ್ಪದ ಬತ್ತಿ ಎಲ್ಲ ಹಾಕಿ ಇಡೋದು ನೋಡಿ ಫ್ರೆಂಡ್ಸ್. नजरिया लागे नहीं कहीं ओ नजरिया. ನೋಡಿ ಫ್ರೆಂಡ್, ಇದು ನಮ್ಮ ಅಡುಗೆ ಅಂದರೆ ನಮ್ಮ ಮಾಮ ಅವ್ರದ್ದು ದೇವಸ್ಥಾನ ಇದೆಯಲ್ಲ, ಇಲ್ಲಿ ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಏನು ಗೊತ್ತಾ, ಇಲ್ಲೇ ಮದುವೆ ಮುಂಜ್ವಿ ಉಪನಯನ ಎಲ್ಲನೂ ನಡೆಯುತ್ತೆ. ಇಲ್ಲಿ ಎಲ್ಲ ಮಾಡಿಸ್ತಾರೆ. ಇಲ್ಲಿ ಅಲ್ಲಿ ಊರಿನವರೆಲ್ಲ ಬಂದು ಫಂಕ್ಷನ್, ಖಾಯಂ ಫಂಕ್ಷನ್ ಇರುತ್ತೆ, ಹೋಮ ಹವನ ಎಲ್ಲ ಇರುತ್ತೆ. ಇವಾಗ ನೋಡಿ ಇಲ್ಲಿ ತುಲಾಭಾರ ಮಾಡ್ತಾರಲ್ಲ, ಅಂದರೆ 60 ವರ್ಷ ಅಂತಿಗೆ ತುಲಾಭಾರ ಇರುತ್ತಲ್ಲ, ಅದಕ್ಕೆ ನಮ್ಮ ಮಾಮ ಎಲ್ಲ ಇದು ಮಾಡ್ತಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇದೆಲ್ಲ ತಕ್ಕಡಿನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಎಲ್ಲ ಆಯ್ತದೆ. ಇಷ್ಟು ಬತ್ತಿ ಎಲ್ಲ ಹಾಕಿಟ್ಟು ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಅವರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಎಲ್ಲ ತುಲಾಭಾರದ್ದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮಾಮ ಅವರು. ಇನ್ನೊಬ್ರು ನಮ್ಮ ಈ ದೊಡ್ಡಮ್ಮ ಅಲ್ಲಿ ಏನು ಮಾಡ್ತಿದ್ರಲ್ಲ ಬತ್ತಿ, ಅವ್ರ ಹಸ್ಬೆಂಡ್ ಇದ್ದಾರೆ ನೋಡಿ. ಅವರು ನಮ್ಮ ಮಾಮ ಬೇಕು. ಇವ್ನು ನನ್ನ ಮಗ ಇವನು. ಆಮೇಲೆ ಅವ್ನು ನಮ್ಮ ಅಕ್ಕನ ಮಗ, ಅವನು ಅಲ್ಲಿ ನಿಂತಿದ್ದಾನೆ ನೋಡಿ, ಮಿಲನ್ ಅಂತ. ಅವನು ಅಷ್ಟೇ ಚಾಂಪಿಯನ್ ಇದ್ದಾನೆ ಅವನು. ಅವನು ಎಲ್ಲ ರಾಜ್ಯ ಮಟ್ಟದೆಲ್ಲ ಪ್ರಶಸ್ತಿ ತೊಗೊಂಡಿದ್ದಾನೆ. ಚಾಂಪಿಯನ್ನಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾನೆ ಅವನು. ಒಲಿಂಪಿಕ್ ಎಲ್ಲ ಹೋಗಿ ಆಡಿ ಬಂದಿದ್ದಾನೆ. ಇಲ್ಲಿದ್ದಾನೆ ನೋಡಿ ಮಿಲನ್ ಅಂತ. ಅವನದು ನಿಮಗೆಲ್ಲ ಒಂದು ಸಲ ವಿಡಿಯೋ ತೋರಿಸ್ತೀನಿ. ತುಂಬ ಅವಾರ್ಡ್ ಬಂದಿದ್ದಾವೆ ಅವನಿಗೆ. ಗೋಲ್ಡ್ ಮೆಡಲು, ರಾಜ್ಯ ಮಟ್ಟದೆಲ್ಲ ಅವಾರ್ಡ್ ತೊಗೊಂಡಿದ್ದಾನೆ ಅವನು. ಒಂದು ಸಲ ಸಂದರ್ಶನ ಮಾಡಿ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮಾಡ್ತೀನಿ, ಅದನ್ನು ಹೇಳಿದ್ದೀನಿ ನಮ್ಮ ಅಕ್ಕಗೆ. ಆಯಿತು ಬಾ ಅಂತ. ಎಲ್ಲ ಅವಾರ್ಡ್ಸ್ ಎಲ್ಲ ಗೋಲ್ಡ್ ಮೆಡಲ್ ಎಲ್ಲ ಬಂದಿದ್ದಾವೆ ಅವನಿಗೆ. ಅವೆಲ್ಲ ತೋರಿಸ್ತೀನಿ ನೋಡಿ. ನಾನು ಸ್ವಲ್ಪ ಹಾಗೆ ಹೂವೆಲ್ಲ ಸುತ್ತಾ ಇದ್ದೆ ನಾನು, ಅದಕ್ಕೆ ತೊಟ್ಲಿಕ್ಕೆ ಅದನ್ನು ನನ್ನ ಮಗ ವಿಡಿಯೋ ಮಾಡಿದ್ದಾನೆ ನೋಡಿ. ಇದು ಈ ಥರ ಎಲ್ಲ ಇದು ಅಂದರೆ ಇದು ತಕ್ಕಡಿ ಇರುತ್ತಲ್ಲ, ತಕ್ಕಡಿಗೆಲ್ಲ ಅಲಂಕಾರ ಮಾಡಿ ಇಲ್ಲಿ ಬಂದು ಕೂಡ್ತಾರೆ ಈಗ ಅವರು ನೋಡಿ. ಇಷ್ಟೆಲ್ಲ ಇದು ಬತ್ತಿ ಎಲ್ಲ ಪೂರ್ತಿ ಇಷ್ಟು ರೆಡಿ ಆಯಿತು. ಈಗ ಇಲ್ಲಿ ಚಾಲು ಇವಾಗ ಇಲ್ಲಿ ನೋಡಿ, ಇಲ್ಲ ಫುಲ್ ಇಷ್ಟೆಲ್ಲ ಅಲಂಕಾರ ಆಗ್ತಿದೆ. ಈ ಕಡೆ ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ ಎಲ್ಲರೂ ಮಾಡ್ತಾ ಇದ್ದಾರೆ ನೋಡಿ. ಇದನ್ನೆಲ್ಲ ಹೂವಿನಿಂದ ಇದಕ್ಕೆ ಸುತ್ತೋದೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಇವೆರಡು ಹುಡುಗರು, ನಮ್ಮ ಅಕ್ಕನ ಮಗ, ಇವ ಅಕ್ಕನ ಮಗ, ಆ ಕಡೆ ಇರೋದು ನನ್ನ ಮಗ ನೋಡಿ. ಈ ಥರ ಎಲ್ಲ ಸುತ್ತಿ ಅಲಂಕಾರ ಮಾಡ್ತಾಯಿದ್ವಿ ನೋಡಿ ಫ್ರೆಂಡ್ಸ್. राम नाम भजले, राम नाम सुखधाम भजले, राम नाम सुखधाम भजले, राम नाम सुखधाम
ಇದು ನೋಡಿ ಫ್ರೆಂಡ್ ನವಗ್ರಹ ಕಲ್ಲು ಅಂತ ಎಲ್ಲ ಅದಕ್ಕೆ ಹಂಗೆ ನಮ್ಮ ದೇವಸ್ಥಾನನೂ ಸ್ವಲ್ಪ ಎಲ್ಲ ವಿಡಿಯೋ ಮಾಡಿದ್ದೀನಿ. ಎಷ್ಟು ದೊಡ್ಡ ದೇವಸ್ಥಾನ ಇದೆ, ಇಲ್ಲೆಲ್ಲ ಫಂಕ್ಷನ್ ನಡೆಯುತ್ತೆ ಫ್ರೆಂಡ್ಸ್. ಇಲ್ಲೆಲ್ಲ ಎಲ್ಲ ಫಂಕ್ಷನ್ ಮಾಡಿಸ್ತಾರೆ, ನಮ್ಮ ಮಾಮನೇ ಮಾಡಿಸ್ತಾರೆ. ಅವರೆಲ್ಲ ಥರದ್ದು ನಿಮ್ಗೆ ಏನೇ ಕಷ್ಟ ಇದ್ದರೂ ಎಲ್ಲ ಬರೀ ಭವಿಷ್ಯದಲ್ಲಿ ಮುಖ ನೋಡಿ ಬರೀ ಧ್ವನಿ ಮೇಲೆ ಏನಾಗಿದೆ ಏನಿಲ್ಲ ಅಂತ ಭವಿಷ್ಯ ಹೇಳೋರು. ಅಂಥ ಮಾಮನ ಪಡೀಲಿಕ್ಕೆ ನಾವು ನಿಜ ಪುಣ್ಯ ಮಾಡಿದ್ದೀವಿ. ಅವರು ನಮ್ಮ ಫ್ಯಾಮ್ಲಿಯಲ್ಲಿ ಇದ್ದಾರೆ ಅಂದರೆ ನನಗೆ ಹೇಳ್ಕೊಳ್ಳೋಕೆ ಹೆಮ್ಮೆ ಇದೆ. ನಮ್ಗೆ ಏನೇ ಕಷ್ಟ ಬರಲಿ ಏನೇ ಇರಲಿ ಅವ್ರ ಹತ್ರ ಹೋಗಿ ಹಿಂಗೆ ಆಗಿದೆ ಅಂದರೆ ಸಾಕು, ಅದಕ್ಕೆ ತಟ್ಟನೆ ಪರಿಹಾರ ಮಾಡಿಬಿಡ್ತಾರೆ ನಮಗೆ. ಇವು ನಮ್ಮ ಮಾಮನ ಮಗ ನೋಡಿ, ಇವನು ಹಳದಿ ಡ್ರೆಸ್ ಹಾಕ್ಕೊಂಡಿದ್ದಾನಲ್ಲ, ಅವನು ದೊಡ್ಡ ಮಾವ, ನಮ್ಮ ಮಾಮನ ದೊಡ್ಡ ಮಗ ಅವನು. ಮೊನ್ನೆ ಮದುವೆ ಆಯ್ತಲ್ಲ, ಅವ್ನು ಲಾಸ್ಟ್ ಮಗ ಅವನು. ಇನ್ನೊಬ್ಬ ಸೆಕೆಂಡವನು ನಿಮಗೆ ಮೊನ್ನೆ ನಿಮಗೊಂದು ಇದ್ರದ್ದು ವಿಡಿಯೋ ಹಾಕಿದ್ದೆ ನೋಡಿ ನಾನು. ಯಾವುದಪ್ಪ ಅಂದರೆ ಅದು ಆಶ್ಲೇಷ ನಕ್ಷತ್ರದೊಂದು ವಿಡಿಯೋ ಹಾಕಿದ್ನಲ್ಲ, ಅದು ಅವನು ಸೆಕೆಂಡ್ ಒನ್ ಅವನು. ನೋಡಿ ಇಷ್ಟು ಚೆನ್ನಾಗಿದ್ದಾರೆ. ನಮ್ಗೆ ಏನೇ ಕಷ್ಟ ಇದ್ದರೂ ಅವ್ರು ಪರಿಹಾರ ಮಾಡಿಬಿಡ್ತಾರೆ ನಮ್ಮ ಮಾಮನ ಮಕ್ಕಳು. ನಮ್ಮ ಮಾಮ ಇದ್ರೆ ಸಾಕೋದಕ್ಕೆ ಅಂಥ ಮಾಮನ ಪಡೀಲಿಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ನಮ್ಮ ಫ್ಯಾಮ್ಲಿಯಲ್ಲಿ. ನೋಡಿ ಇವಾಗೆಲ್ಲ ಹೋಮ ನಡೀತಾ ಇದೆ. ಇದು ಹೋಮ ಎಲ್ಲ ಪುಣ್ಯೋಚನೆ ಎಲ್ಲ ಆಯ್ತಲ್ಲ, ಹೋಮ ಮಾಡ್ತಾಯಿದ್ದಾರೆ. ಎಲ್ಲ ಹೋಮ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಈಗ ಹೋಮ ಇದೆ ಅಂತ ಇಲ್ಲಿಗೂ ದೇವಸ್ಥಾನಕ್ಕೆ ಒಳಗೆ ಬಂದ್ವಿ. ಅಲ್ಲಿ ಒಳಗಡೆ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಈಗ ಎಲ್ಲರೂ ಇಲ್ಲೇ ಬಂದ್ವಿ ನೋಡಿ. ತುಂಬ ಜನ ಬರ್ತಾರೆ ಇಲ್ಲಿ ಎಲ್ಲ. 10 ದಿನಾನೂ ಫಂಕ್ಷನು, 10 ದಿನಾನೂ ಊಟದ ವ್ಯವಸ್ಥೆ. ಊರು ನಮ್ಮ ಅಮ್ಮನ ತವರು ಮನೆ ಇದು. ಇಲ್ಲೇ ನಮ್ಮ ಅಜ್ಜಿ ಮನೆ ಇದೆ, ಹಳೆಯ ಕಾಲದ್ದು, ಭಾಳ ವರ್ಷದ ಹಳೆಯದು ಮನೆ ಇದೆ ಅಜ್ಜಿ ಮನೆ. ಅಲ್ಲಿ ನಮ್ಮ ದೊಡ್ಡ ಮಾಮ ಮಾಮಿ ಇರ್ತಾರೆ. ಇವಾಗ ನಮ್ಮ ದೊಡ್ಡ ಮಾಮ ಇಲ್ಲ, ನಮ್ಮ ಮಾಮಿ ಒಬ್ಬರೇ ಇರ್ತಾರೆ. ಅದು ಎಷ್ಟು ಚೆನ್ನಾಗಿದೆ, ಅದೊಂದು ವಿಡಿಯೋ ಮಾಡಿ ನಮ್ಮ ಅಜ್ಜಿ ಮನೆ ತೋರಿಸ್ಬೇಕಂತ ಮಾಡಿದ್ದೆ. ಬಟ್ ಏನಾಯ್ತಪ್ಪ ಅಂದರೆ ಮಳೆ ಜೋರಾಗಿಬಿಡ್ತು ಸಾಯಂಕಾಲ ಬರೋದಕ್ಕೆ, ಅದಕ್ಕೆ ನನಗೆ ತೋರ್ಸೋಕ್ಕಾಗಿಲ್ಲ. ಅದನ್ನೂ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನಾನು ಕಟ್ ಮಾಡಿ ಅಲ್ಲಿ ಬಾಯಿ ಮುತ್ತಲಿದೆ. ನೋಡಿ ಫ್ರೆಂಡ್, ಇದು ಎಲ್ಲ ಥರದ್ದು ನದಿ ನೀರಿರುತ್ತೆ ಇಲ್ಲಿ. ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ ಎಲ್ಲ ಥರದ ನದಿ ನೀರು ಇದಕ್ಕೆ ತೊಗೊಂಬಂದಿರ್ತಾರೆ. ಆ ಟೈಮಿಗೆ ತೊಗೊಂಬಂದು ಮಿಕ್ಸ್ ಮಾಡಿ ಇವಾಗ ಅವ್ರಿಗೆ ಅದರಿಂದ ಸ್ನಾನ ಮಾಡಿಸ್ಬೇಕು. ಈಗ ಅದರಿಂದ ಸ್ವಲ್ಪ ಹಿಂಗೆ ಜಲ್ಡಿ ಇರುತ್ತೆ, ಒಂದು ಜಲ್ಡಿ, ಅದು ತೋರಿಸ್ತೀನಿ ನಿಮಗೆ. ಬೆಳ್ಳಿ ಜಲ್ಡಿ ಅಂತ ಅವ್ರಿಗೆ ಹಾಕೋದಿರುತ್ತೆ. ಇದು ನೋಡಿ, ಇದೊಂಥರ ಪದ್ಧತಿ. ಇದು ನೋಡಿ ಇಲ್ಲಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಇದು ಬೆಳ್ಳಿ ಜಲ್ಡಿ ನೋಡಿ. ಇದಕ್ಕೆ ಶತಛಿದ್ರ ಅಂತಾರೆ ನೋಡಿ, ಇದಕ್ಕೆ ಶತಛಿದ್ರ ಅಂತಾರಂತೆ. ಇದರಿಂದ ನೀರು ಹಾಕೋದು ಈಗ ಅವರಿಬ್ಬರಿಗೆ. ನೋಡಿ ಈ ಥರ ಎಲ್ಲ ಕೂರಿಸಿ ಗಂಡ ಹೆಂಡತಿಗೆ ಅದರಿಂದ ಎಲ್ಲರೂ ಅಲ್ಲಿ ಬಂದವರೆಲ್ಲರೂ ಸ್ವಲ್ಪ ನೀರು ಹಾಕಿ, ಅಂದರೆ ಅವೇ ನೀರು ಹೇಳಿದ್ನಲ್ಲ ನಿಮಗೆಲ್ಲ, ನದಿ ನೀರಿದ್ವಲ್ಲ, ಅದರಿಂದ ಅಭಿಷೇಕ ಥರ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿರತ್ತೆ ಪದ್ಧತಿ ಇದು. ಪುಣ್ಯ ಇದೆಲ್ಲ ಮಾಡಿಸ್ಕೊಳ್ಳೋದು ಒಂಥರ ಪುಣ್ಯ, ಮಾಡೋದು ಪುಣ್ಯ. ನೋಡಿ ನಾವು ಅದಕ್ಕೆ ಭಾಗಿಯಾಗಿದ್ದೀವಲ್ಲ, ನಮ್ಮದು ಒಂಥರ ಪುಣ್ಯ. ತುಂಬ ಖುಷಿಯಾಯಿತು. ಅದಕ್ಕೆ ನೀವು ನೋಡಿ ನಮ್ಮ ಕಡೆ ಎಲ್ಲ ಹಂಗೆ ನೋಡಿ. ಇವರು ನಮ್ಮ ಮಾಮ, ಇವರೇ ಫಸ್ಟ್ ಹಾಕಿದರು. ಇವರೇ ಹೇಳಿದ್ನಲ್ಲ ಇಷ್ಟೋ ತನಕ ನಮ್ಮ ಮಾಮ ಅಂತ. ಈ ಮಾಮನ ನಾವು ಪಡೀಲಿಕ್ಕೆ ನಿಜವಾಗ್ಲೂ 7 ಜನದ ಪುಣ್ಯ ಮಾಡಿದ್ವಿ ನಾವು. ತುಂಬ ಅಂದರೆ ತುಂಬ ಅವ್ರು ಇದ್ದಾರೆ ಅಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಒಂಥರ ಏನೋ ಒಂಥರ ಧೈರ್ಯ ನಮಗೆ. ಅಷ್ಟು ಒಳ್ಳೆಯವರು ಅವರು. ಇಂಥ ಏನೇ ಇದ್ದರೂ ಸುತ್ತ ಅವರಿದ್ದರೆ ನಮಗೊಂಥರ ಬಲ ಇದ್ದಂಗೆ. ನೋಡಿ ಈ ಥರ ಎಲ್ಲ ನೀರು ಹಾಕೋದು ನೋಡಿ, ಹಿಂಗಿಡೋದು. ಎಲ್ಲರೂ ಅಲ್ಲಿ ಬಂದವರೆಲ್ಲರೂ ನಾವು ಹಾಕಿದ್ದೀವಿ. ಎಲ್ಲರೂ ಈ ಥರ ನೀರು ಹಾಕಬೇಕು.
ಜರಡಿಯಲ್ಲಿ ಬೆಳ್ಳಿ ಜರಡಿ, ಅದು ಬೆಳ್ಳಿ ಜರಡಿ ಮಾಡಿಸಿದ್ದಾರೆ. ಅದನ್ನು ಭಟ್ರಿಗೆ ಕೊಡೋದು. ಅದನ್ನು ಜರಡಿ ಅದರಲ್ಲಿ ಒಂದು 2-3 ಬಂಗಾರದ ಉಂಗುರ ಹಾಕಬೇಕು. ಎಷ್ಟಾಗುತ್ತೆ ಬಂಗಾರ ಉಂಗುರ ಹಾಕಿ ಅದರಿಂದ ನೀರು ಹಾಕಬೇಕು. ಇವರು ನಮ್ಮ ಮೌಶಿ ನೋಡಿ, ಅವ್ರ ಮಗಳದೇ ಇವಾಗ ನಡೀತಿರೋದು. ಇದು ಮಗಳು ಅಳಿಯ ಅಂದೆ, ನಮ್ಮ ದೊಡ್ಡ ಮೌಶಿಯವರು, ನಮ್ಮ ದೊಡ್ಡಮ್ಮ ಅವರು ನೋಡಿ. ಇವರೆಲ್ಲರೂ ನಮ್ಮ ರಿಲೇಷನ್ಸೇ. ಇದು ಎಲ್ಲ ರಿಲೇಷನ್ಸ್ ಒಂದೇ ಊರಲ್ಲಿ ಇದ್ದೀವಲ್ಲ ನಾವು, ಹೀಗಾಗಿ ಏನೇ ಫಂಕ್ಷನ್ ಆದರೆ ಎಲ್ಲರೂ ಸೇರ್ತೀವಿ ನಾವು ನೋಡಿ. ಎಲ್ಲರೂ ಹಾಕೋದಲ್ಲಿ ಆ ಥರ ನೀರು. ರಾಮ ನಾಮ ಭಜಲೆ ರಾಮ ನಾಮ ಸುಖಧಾಮ ಭಜಲೆ ರಾಮ ನಾಮ ಸುಖಧಾಮ ಭಜಲೆ ರಾಮ ನಾಮ ಸುಖಧಾಮ भजले राम नाम सुखधाम भजले राम नाम ಫ್ರೆಂಡ್ ಇವಾಗ ತುಲಾಭಾರದ್ದೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ತಕ್ಕಡಿ ಎಲ್ಲ ರೆಡಿಯಾಗಿದೆ. ಇದು ನೋಡಿ ನಮ್ಮಮ್ಮ ಕಾಯಿನ್ ಹಾರ ಮಾಡಿದ್ದಾರೆ ನೋಡಿ. ಇದೇ ನಮ್ಮಮ್ಮ ಮಾಡ್ತಾರೆ. ಈ ಥರ ಎಲ್ಲ ಮಾಡ್ತಾರೆ ನೋಡಿ. ಇಷ್ಟು ಆರ್ಡ್ರೂ ಬಂದಿರುತ್ತೆ ಅವ್ರಿಗೆ ನೋಡಿ. ತುರಾಯಿ ಇದು ತುರಾಯಿ ಮತ್ತು ಕಾಯಿನ್ ಹಾರ ಅಂದರೆ ನಮ್ಮ ಮಾಮನ ಕೈಯಾಗ ಕೊಡೋದಿದೆ, ಅದಕ್ಕೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಥರ ಎಲ್ಲ ಮಾಡ್ತಾರೆ ನಮ್ಮ ಮಮ್ಮಿ. ಅವ್ರಿಗೆ ತುಂಬ ಆರ್ಡ್ರ್ ಬರುತ್ತೆ. ಈ ಥರ ಯೂಸ್ ಮಾಡ್ತಾರೆ. ಮತ್ತು ಕುಸರಳಿಂದು ಮಕ್ಕಳಿಗೆ ಹಾಕೋದು, ದೊಡ್ಡವ್ರಿಗೆ ಹಾಕೋ ಸರ ಎಲ್ಲ ಮಾಡಿಕೊಡ್ತಾರೆ. ಈ ಥರ ಎಲ್ಲ ಕಾಯಿನ್ ಹಾರ, ತುರಾಯಿ ನೋಡಿ, ಈ ಥರ ಬುಟ್ಟಿ ರೆಡಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಈ ಥರ ಎಲ್ಲ ಮಾಡ್ತಾರೆ. ಇದು ನಮ್ಮ ಅಮ್ಮನೇ ಮಾಡಿದ್ದೆ. ನಮ್ಮ ಅಮ್ಮನ ಕಡೆ ತುಂಬ ಕಲಾ ಇದೆ. ಅಷ್ಟನ್ನ ಮುಚ್ಚೀಟ ಆಯಿತು, ಆಮೇಲೆ ಕಾಯಿ ಮಾಡ್ತಾರೆ, ನವಿಲಿನ ಕಾಯಿ ಮಾಡ್ತಾರೆ, ಬೀಸಣಿಕೆ, ಎಲ್ಲ ಥರದ್ದು ಮದುವೆಗೆ ಏನೇನು ಐಟಮ್ ಬೇಕು ಎಲ್ಲ ಥರದ್ದು ಮಾಡಿಕೊಡ್ತಾರೆ ಅವ್ರು. ತುಂಬ ಆರ್ಡ್ರ್ ಬರುತ್ತೆ ಅವ್ರಿಗೆ. ಹಪ್ಪಳ, ಸಂಡಿಗೆ ಅವು ಸುತ್ತ ಬರುತ್ತೆ ಅವ್ರಿಗೆ ಆರ್ಡ್ರ್ ಎಲ್ಲ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಕಾಯಿನ್ ಹಾರ, ನೋಟ್ ಹಾರ, ನೋಟಿನ ಥರನೂ ಹಾರ ಮಾಡ್ತಾರೆ, ಕಾಯಿನ್ ಥರನೂ ಹಾರ ಮಾಡ್ತಾರೆ ನೋಡಿ. ಇದೆಲ್ಲ ನಾವು ಅಕ್ಷತೆ ಎಲ್ಲ ರೆಡಿ ಮಾಡಿ, ಹೂವು ಪಕ್ಕಡಿ ಎಲ್ಲ ಹಾಕಿ ಅಕ್ಷತೆ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಇವಾಗ ಇನ್ನೊಂದು ತಾಳಿ ಕಟ್ತಾರೆ. ಇದು 60 ವರ್ಷದ ಅಂದ್ರೆ ಏನು ಅಂದರೆ ಇನ್ನೊಂದು ಸಲ ಮದುವೆ ಆದಂಗೆ, ಇದು ಸೇಮ್ ಮದುವೆ ಆದಂಗೆ. ಇದು ಇನ್ನೊಂದು ಸಲ ತಾಳಿ ಕಟ್ತಾರೆ ಈಗ ಇದನ್ನು ನೋಡಿ. ಇದು ಒಂದು ನಮ್ಮ ರಾಜಣ್ಣ ಅಂತ ನಮ್ಮ ಮಾಮನ ಮಗನೇ ಅದೊಂದು ಹಾರ ಮಾಡಿದ್ದು. ಅದು ನೋಡಿ. ಈ ಕಡೆ ಎಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ. ಅವ್ರ ಕಡೆ ಮಂತ್ರ ಎಲ್ಲ ಹೇಳಿಸಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಈಗ ಇದರಲ್ಲಿ ಕೂಡಿಸ್ತಾರೆ. ಈಗ ತುಲಾಭಾರ ಅಂದರೆ ಇದರಲ್ಲಿ ಹೆಂಗಪ್ಪ ಅಂದರೆ ಇದು ನೋಡಿ, ಇವೆಲ್ಲ ಇದೇನು ಅತ್ತದಾನಿ, ಪನ್ನೀರ್ದಾನಿ, ಬೆಳ್ಳಿ ತಮಗಿದೆಲ್ಲ ಎಲ್ಲ ನಮ್ಮ ಅಜ್ಜಿ ಕಾಲದ್ದು ನೋಡಿ. ಅವೆಲ್ಲ ಅದು ನಮ್ಮ ಮಾಮಿಯವರು ಹಳೆಯ ಕಾಲದ್ದು ಅವೆಲ್ಲ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ನಮ್ಮ ಮಾಮಿ ಕಾಲದ್ದು ಎಷ್ಟು ವಜ್ಜಿದ್ವು ಗೊತ್ತಾ ಅವೆಲ್ಲ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇವೆಲ್ಲ ಅತ್ತರ್ದಾನಿ, ಪನ್ನೀರ್ದಾನಿ ಅಂತ ಅಂತಾರೆ ಅವಕ್ಕೆಲ್ಲ. ಏ ರೇಣಕ್ಕ ಗೌರಿಶಂಕರ ಒಂಚೂರು ಹಿಂಸರಿನಿ ಸೈಡ್ ಸೈಡ್ ಬೇಡ, ಸೈಡ್ ಸರಿಲೇ ಗೌರಿ. ರಕ್ಷಿತ್ ಸರಿಲೇ ರಕ್ಷಿತ. ವಿಜಯಮೌಶಿ ಒಂಚೂರು ಸೈಡ್ ನಿಂತು ಮಾಡ್ರಿ. ವಿಜಯಮೌಶಿ ಒಂಚೂರು ಸೈಡ್ ಬರ್ರಿ.
ಹೂವಿನ ಪಕ್ಕಳೆ ಹೂವಿನ ಪಕ್ಕಳೆ ಹಾಕ್ಬೇಕ ಚಂದ ಈಗ ತಗೋಶನ್ ಕವರ್ನಾಗ ಅವನು ಅಲ್ಲೆಲ್ಲ ಕೊಡ್ರಿ ನಾನು ಹೋಗ್ತೀನಿ ಬಾಯ್ ನೋಡಿ ಇವರೇ ಅಲ್ಲಿ ಹಿಂದಿದಲ್ಲ ಅವ್ನ ಮಗ ಮತ್ತು ಈ ಕಡೆ ಹಳದಿ ಸೀರೆ ಉಟ್ಕೊಂಡಿದ್ದಾರಲ್ಲ ಅವರು ಸೊಸೆ ಅವನು ಇನ್ನೊಬ್ಬರು ಅವ್ರ ತಂಗಿ ಮಗ ಅವನು ಮಿಲನ್ ಅಂತ ಹೇಳಿದ್ನಲ್ಲ ರಾಷ್ಟ್ರ ಮಟ್ಟಿಗೆಲ್ಲ ಪ್ರಶಸ್ತಿ ತೊಗೊಂಡಿದ್ದಾನೆ ರಾಜ್ಯ ಮಟ್ಟಕ್ಕೆಲ್ಲ ಅಂತ ಅವನು ಇವರು ನಮ್ಮ ಸಿಸ್ಟರ್ ಇವ್ರು ಪಿಂಕ್ ಸೀರೆ ಅವರು ಇವರೇ ಮಗ ಸೊಸಿ ಎಲ್ಲ ನೋಡಿ ಮಾಡ್ತಿದ್ದಾರೆ ಇವಳು ಮಗಳು ಇವಳು ಇಬ್ಬರು ಮಕ್ಕಳು ಇವ್ರಿಗೆ ಒಂದು ಮಗ ಒಬ್ಬ ಮಗಳು ಇವಳು ಮಗಳು ಅವಳು ಸೊಸಿ ನೋಡಿ ಎಲ್ಲ ಉಂಗುರ ಎಲ್ಲ ಹಾಕಿಸಿ ಈ ಥರ ಮಾಡೆಲ್ ಟೈಪ್ ಇರಬೇಕು ಇದನ್ನು ಚೆನ್ನಾಗಿ ಮಾಡಿಸಿದ್ದಾರೆ ಅವ್ರು ಇನ್ನೊಬ್ರು ಸಿಸ್ಟರ್ ಇದಾರಲ್ಲ ಗ್ರೀನ್ ಸ್ಯಾರಿ ಅವ್ರು ಮಿಲನ್ ಅಂತ ಹೇಳಿದ್ರೆ ಅವ್ರ ಮಮ್ಮಿ ಅವರು ಮೂರು ಜನ ಹೆಣ್ಮಕ್ಳು ಆಗ್ತಂಗ್ಯಾರು ಇವರು ಫಸ್ಟ್ ಪಿಂಕ್ ಸ್ಯಾರಿ ಅವರು ಸೆಕೆಂಡಲ್ಲಿ ಹಿಂದೆ ನಿಂತಿದ್ದಾರಲ್ಲ ಅವ್ರು ಸೆಕೆಂಡ್ ಒನ್ ಅವರು ನೋಡಿ ಇವರು ಎಲ್ಲ ಫೋಟೋಸ್ ಎಲ್ಲ ತೆಗಿತಾಯಿದ್ರು ಈ ಥರ ಎಲ್ಲ ಫಂಕ್ಷನ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಅದು ಯಾವ ಥರ ಮಾಡಿದ್ದೀವಿ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದೀವಿ ಅಂತ ನೀವು ನೋಡಿ ಇನ್ನು ಸ್ವಲ್ಪ ಇದೆ ಜಾಸ್ತಿ ಇಲ್ಲ ಇವಾಗೇ ನೋಡಿ ಮೇನ್ ಇರೋದು ಪಾರ್ಟ್ ಇವಾಗ ಈ ತುಲಾಭಾರದ್ದು ಅಂದರೆ ಅವ್ರು ಎಷ್ಟು ಕೆ ಜಿ ಇದ್ದಾರಲ್ಲ ಅಷ್ಟು ಕೆ ಜಿದು ಅಕ್ಕಿ ಬೇಳೆ ಬೆಲ್ಲ ಆಮೇಲೆ ಏನಿರುತ್ತೆ ದಿನಸಿ ಸಾಮಾನೆಲ್ಲ ತಂದು ಅಲ್ಲೇ ಇಡೋದು ಅದು ಮೇಲೆ ಇರ್ತಪ್ಪ ಅಂದರೆ ಅಷ್ಟು ಅವರಿಗೆ ಅದು ಭಟ್ರಿಗೆ
ಕೊಡೋದಂತಿರುತ್ತೆ. ಇಲ್ಲಿ ನೋಡಿ ಇಡ್ತಾ ಇದ್ದಾರೆ ಈಗೆಲ್ಲ. ಇನ್ನೊಂದು ತಕ್ಕಡಿಯಲ್ಲಿ ದಿನಸಿ ನೋಡಿ, ಇದು ಅಕ್ಕಿ ಚೀಲ ಇಟ್ಟರು, ಬೇಳೆ ಬೆಲ್ಲ ಎಲ್ಲ ಇಡಬೇಕು ನೋಡಿ ಸಕ್ಕರೆ ಬೆಲ್ಲ ಬೇಳೆ ಎಲ್ಲನೂ ಒಂದು 10-15 ಕೆ ಜಿ ಬೆಲ್ಲ, ಒಂದು 25 ಕೆ ಜಿ ಅಕ್ಕಿ ಚೀಲ. ಅವ್ರು ಎಷ್ಟು ತೂಕ ಇರ್ತಾರಲ್ಲ ಅಷ್ಟು ತೂಕದ್ದು ಹಿಂಗೆ ಇಡ್ತಾ ಹೋಗೋದದು. ಅದು ಆಮೇಲೆ ಇಳಿದು ಇವರು ಮೇಲೆ ಬರ್ತಾರೆ. ಮೇಲೆ ಬಂದರೆ ನೋಡಿ ಎಷ್ಟು ಬೇಗ ಬಂದರು ಅವರು. ಯಾಕಷ್ಟು ದಪ್ಪಿಲ್ಲ ನಮ್ಮ ಮಾಮ, ಅದಕ್ಕೆ ಬೇಗ ಇದಾಯಿತು. ಈಗ ಅಲ್ಲೇ ಅವ್ರ ಕಡೆ ಅಂತ ಒಂದು ಹೂವು ಒಂದು ತುಳಸಿ ಇಡಿಸ್ತಾರೆ. ನಮ್ಮ ರೇಣಕ್ಕನ ಕಡೆ ಅಂತ ನೋಡಿ, ನಮ್ಮ ಅಕ್ಕನ ಕಡೆ ಅಂತ ಹಿಂಗೆ ಇಡಿಸ್ತಾರೆ. ಇದೆಲ್ಲ ವೈದಿಕರಿಗೆ ಆಮೇಲೆ ಅವ್ರಿಗೆಲ್ಲ ಕೊಟ್ಬಿಡೋದು, ಅದನ್ನು ದಾನ ಮಾಡೋದು, ಅವ್ರಿಗೆ ಕೊಟ್ಬಿಡೋದು ಅದನ್ನು ನೋಡಿ. ಈ ಥರ ಎಲ್ಲ ಪದ್ಧತಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಹೀಗೆಲ್ಲ ಮಾಡ್ತಾರೆ ನಮ್ಮ ಕಡೆ 60 ವರ್ಷ ಶಾಂತಿ ಅಂದರೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀರಿ, ನೀವು ಈ ಥರ ಎಲ್ಲ ಫಂಕ್ಷನ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಫೋಟೋ ತೆಗಿಲಿಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ. ನಾನು ನಿಮ್ದ್ರಾಗ ವಿಡಿಯೋ ಮಾಡಿದ್ದೀನಿ. ರಕ್ಷಿತ ಫೋನಾಗ ವಿಡಿಯೋ ಮಾಡಿದ್ದೀನಿ.
ಇದು ನೋಡಿ ಮಕ್ಕಳು ಅಪ್ಪ ಅಮ್ಮಂದು ಕಾಲು ತೊಳೆದು ಪೂಜೆ ಮಾಡ್ತಾ ಇದ್ದಾರೆ. ಇದೊಂಥರ ಪದ್ಧತಿ ಆ ಟೈಮ್ ಮಾಡಬೇಕಂತೆ ನೋಡಿ. ಇವಳು ಮಗಳು ಮತ್ತು ಇವರು ಮಗ, ಇವನು ಅಂದರೆ ಅವರ ತಂಗಿ ಮಗ, ನಮ್ಮ ಅಕ್ಕನ ಅವರ ಇದಾರಲ್ಲ ಅವ್ರ ತಂಗಿ ಮಗ, ಇಬ್ಬರು ಸೇರಿ ಕಾಲು ತೊಳೆದು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಅವ್ರದ್ದು ಈ ಥರ ಎಲ್ಲ ಮಾಡೋದಿರತ್ತಂತೆ. ಸಾಕಷ್ಟು ಶಾಸ್ತ್ರ ಮಾಡಿ ಇಟ್ಟಿಟ ಯಶ ನಾ ತಡಿ ಇವ್ರೊಂಚೂರು ನೀರು ಹಾಕ್ತಾರೆ ತಡಿ. ನಾವು ಚೆನ್ನಾಗಿ ತೊಳಿ. ಗೌರಿ ಗೌರಿ ನೋಡಿ ಫ್ರೆಂಡ್, ಅವೆಲ್ಲ ನೀಲಂಚನ ಮಾಡಿಟ್ಟಿದ್ವಲ್ಲ, 60 ನೀಲಂಚನ ಅಂತ ಹೇಳಿದ್ನಲ್ಲ, ಈಗ ಅವೆಲ್ಲ ತೊಗೊಂಡು ಈ ಥರ ಎಲ್ಲ ಹಚ್ಚಿ ಆರತಿ ಮಾಡ್ತಾರೆ ನೋಡಿ. ಈಗ ಅವರಿಬ್ಬರು ಗಂಡ ಹೆಂಡತಿ ಕೂಡಿಸಿ ಆರತಿ ಮಾಡೋದಿದು. ಅದಕ್ಕೆ ಅಷ್ಟು ನೀಲಂಚನ ಹಾಕಿಟ್ಟಿದ್ದು ನೋಡಿ. ಈ ಥರ ಎಲ್ಲ ಹಚ್ತಾಯಿದ್ದೀವಿ, ಎಲ್ಲರೂ ಸೇರಿ ದೀಪ ಎಲ್ಲ ಹಚ್ತಾಯಿದ್ದೀವಿ. ಈಗ ಹಚ್ಚಿ ಅಲ್ಲೇ ಆರತಿ ಮಾಡೋಕ್ಕೆ ತೊಗೊಂಡು ಹೋಗ್ತಾಯಿದ್ದೀವಿ. ಆಮೇಲೆ ಅದೆಲ್ಲ ನೀಲಂಚನ ಎಲ್ಲರಿಗೂ ಮುತ್ತೈದೆಯರಿಗೆ, ಆಮೇಲೆ ಭಟ್ರಿಗೆ ಎಲ್ಲರಿಗೂ ಎರಡು ಕೊಡೋದು ಇರುತ್ತೆ ನೋಡಿ. ಈ ಥರ ಎಲ್ಲ ನೀಲಂಚನ ಹಚ್ತಾಯಿದ್ವಿ ನೋಡಿ. ಇಷ್ಟು ದೀಪ ಎಲ್ಲ 60 ವರ್ಷ ಅಲ್ಲ, ಅದಕ್ಕೆ 60 ನೀಲಂಚನ ಹಚ್ಚಿ ಈ ಥರ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್, ಹೆಂಗೆ ಮಾಡ್ತಿದ್ದೀವಿ ಅಂತ. ಹಾಂ राम नाम भजले, राम नाम सुखधाम भजले, राम नाम सुखधाम भजले, राम नाम सुखधाम। भजले राम नाम सुखधाम भज. ಇದು ನೋಡಿ ಮರದ ಬಾಗಣ ಎಲ್ಲ ಅಂದರೆ ತಾಯಿಗೆ ಮತ್ತು ಇಬ್ಬರು ಕೊಡೋದಿರತ್ತಿದ್ದು. ಮರದ ಬಾಗಣ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಒಂದು ತಾಯಿಗೆ ಕೊಡಬೇಕು, ಒಬ್ಬರು ಮುತ್ತೈದೆ ಕೊಡಬೇಕು. ಇವು ನೋಡಿ ಮೊನ್ನೆ ಮದುವೆ ಆಯ್ತಲ್ಲ ನಮ್ಮ ಗುರುದತ್ತ ಮತ್ತು ಅವನ ಹೆಂಡತಿ ಸಾಕ್ಷಿ ಅಂತ, ಅವ್ರಿಗೆ ಕೊಡ್ತಾ ಇದ್ದಾರೆ. ಈಗ ಇವ್ರಿಗೊಂದು, ಆಮೇಲೆ ಅವ್ರ ಅಮ್ಮಗೊಂದು ಕೊಡ್ತಾರೆ ನೋಡಿ. ಈ ಥರ ಎಲ್ಲ ಮರದ ಬಾಗಣ ಕೊಡೋದು ಪದ್ಧತಿ ಆಯಿತು ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮುಗೀತು. ಇವಾಗ ನೆಕ್ಸ್ಟ್ ಊಟ ಮಾಡೋದು ನೋಡಿ. ಈ ಥರ ಎಲ್ಲ ಕೊಡೋದು ಫ್ರೆಂಡ್ಸ್. ಇದು ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಹೋದಾಗ ನಮ್ಮ ಅಜ್ಜಿ ಮನೆಯೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ. ಭಾಳ ಚೆನ್ನಾಗಿದೆ, ಭಾಳ ಹಳೆ ಮನೆ ಅದು
ನಮ್ಮ ಅವಾಗ ಅಂದರು ನಮ್ಮ ಮಾಮಿ ಅಂದರು ಬಂದು ಹೋಗು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾರೆ ಅಂದರು. ಬಟ್ ನಂಗೆ ಟೈಮು ಇರಲಿಲ್ಲ. ಆಮೇಲೆ ಮಳೆ ಒಂದು ಜೋರು ಹತ್ತು ಸಾಯಂಕಾಲ ಆಗಲಿಲ್ಲ. ಮತ್ತೆ ಹೋಗ್ತೀನಿ ನಮ್ಮ ಪದೇ ನಾವು ಅಲ್ಲಿ ಹೋಗ್ತಿರ್ತೀವಿ. ಅಲ್ಲೇ ಹೋದಾಗ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಇದು ನೋಡಿ ಹಳೆಯ ರಾಮೇಶ್ವರ ದೇವಸ್ಥಾನ, ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್. ಈಗ ಇವರು ಈಗೇನು ಈ ಫಂಕ್ಷನ್ ಮಾಡ್ಕೊಂಡ್ರಲ್ಲ, ಅವರು ಮರದ ಬಾಗಿನ ಕೊಡೋದಿರುತ್ತೆ. ಇವ್ರು ನಮ್ಮ ಮಾಮ ನೋಡಿ. ಅದಕ್ಕೆ ಹೆಂಗಾಯಿತು ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾವ ಥರ ಫಂಕ್ಷನ್ ಆಗಿದೆ ಅಂತ. ಇಷ್ಟ ಆಯಿತಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಇದನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಈ ಥರ ಎಲ್ಲ ಮರದ ಬಾಗಿನ ಎಲ್ಲ ಕೊಟ್ಟು ಆಲ್ಮೋಸ್ಟ್ ಈಗ ಎಲ್ಲ ಫಂಕ್ಷನ್ ಮುಗಿದಂಗೆ ನೋಡಿ. ಈಗ ನೋಡಿ ಇವರೇ ನಮ್ಮ ಮೌಶಿ ಮತ್ತು ಮಾಮ, ನಮ್ಮ ದೊಡ್ಡಪ್ಪ. ಇವ್ರ ಮಗಳದೇ ಇತ್ತು ಇವತ್ತು. ಇವ್ರ ಮಗಳು ಹಳೆಯಂತೆ 60 ವರ್ಷ ಶಾಂತಿ ಇತ್ತು. ಈ ತಾಯಿಗೆ ತಂದಿಗೊಂದು ಮರದ ಬಾಗಿನ ಕೊಡೋದಿರುತ್ತೆ. ಇವರು ದೊಡ್ಡವರು, ಇವರು ಸೀನಿಯರ್ಸ್ ಎಲ್ಲರಿಗಿಂತ. ನಮ್ಮ ದೊಡ್ಡಮ್ಮ ಇವ್ರು ಇನ್ನೊಬ್ಬರೇ ಎಲ್ಲ ನಿಮ್ಮ ಅವಾಗ ಆರತಿ ಎಲ್ಲ ಅಲಂಕಾರ ಮಾಡಿ ತೋರಿಸಿದ್ನಲ್ಲ, ಅವ್ರು ಸೆಕೆಂಡ್ ಬಂದು ನಮ್ಮ ಮಮ್ಮಿ ಥರ್ಡು. ನಮ್ಮ ಮಾಮ ನಿಮಗೆ ಫಸ್ಟಿಗೆ ತೋರಿಸಿದ್ನಲ್ಲ ಮಾಮ, ಅವರೊಬ್ಬರು ದೊಡ್ಡವರು ಎಲ್ಲರಿಗಿಂತ ಅವರು. ನೋಡಿ ಇವ್ರಿಗೂ ಎಲ್ಲ ಮರದ ಬಾಗಿನ ಕೊಡ್ತಾಯಿದ್ದಾರೆ. ಈಗ ಮಗಳು ತಾಯಿ ತಂದಿಗೆ ಕೊಡೋದು. ನಿದ್ದೆ ಬಂದದ ಎಲ್ಲಾರು ಈ ಕಡೆ ಮುಖ ಮಾಡ್ಕೊಡ್ರಿ. ಏ ಸೌಮ್ಯ, ಏ ರಾಜಕ್ಕ. ಇದು ನೋಡಿ ಕುಮಾರ್ಕ ಮುತ್ತೈದಿ ಪೂಜೆ ಅಂತಿರುತ್ತೆ. ಅಂದರೆ ಕುಮಾರ್ಕ ಅಂದರೆ ಅವು ಚಿಕ್ಕ ಚಿಕ್ಕ ಹೆಣ್ಮಕ್ಳು ಇರ್ತಾರಲ್ಲ
ಅವ್ರಿಗೆಲ್ಲ ಕೂಡಿಸಿ ಪೂಜೆ ಅವ್ರದ್ದೆಲ್ಲ ಕಾಲು ತೊಳೆದು ಪೂಜೆ ಮಾಡಿ ಅವ್ರಿಗೆ ಏನಾದ್ರು ಬುಕ್ಸು ನೋಟ್ಬುಕ್ಕು ಪೆನ್ನು ಇಲ್ಲಾಂದ್ರೆ ವಸ್ತ್ರದಾನ ಏನು ತಂದಿರ್ತೀವಲ್ಲ ಅವ್ರಿಗೆ ಅದನ್ನು ಕೊಟ್ಟು ಪೂಜೆ ಮಾಡೋದಿರುತ್ತೆ. ಕುಮಾರಕ ಪೂಜೆ ನೋಡಿ 9 ಜನ ಹುಡುಗಿಯರು ಸಿಕ್ಕಿದ್ರು. ಅಲ್ಲೇ ನಾವು ಒಂದು 2-3 ಮಂದಿ ಅಂದ್ಕೊಂಡಿದ್ವಿ, 9 ಜನ ನವಶಕ್ತಿಗಳಾಗತ್ತೆ. 9 ಜನನೇ ಸಿಕ್ಕಿದ್ರು. ಎಷ್ಟು ಕ್ಯೂಟ್ ಇದಾವೆ ನೋಡಿ, ಒಬ್ರಿಗಿಂತ ಒಬ್ಬರು ಹುಡುಗಿಯರು. ನಮ್ಮ ಮೊದಲೇ ಹುಡುಗಿ ಅಂದರೆ ತುಂಬ ಇಷ್ಟ ನನಗೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ, ಒಂದಕ್ಕಿಂತ ಒಂದು ಹುಡುಗಿಯರು. ನಮ್ಮ ಅವ್ರ ಮಗ ಏನಾರು ಹೇಳಮ್ಮ. ಹೋಗ್ಬಿಟ್ಟು ಅವನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಹೇಳ್ತಾ ಇದ್ನಂತವನು. ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ, ಒಬ್ರಿಗಿಂತ ಒಬ್ಬರು ಹುಡುಗಿಯರು ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಏನಾರು ಗಿಫ್ಟ್ ತಂದಿದ್ದು ಕೊಟ್ಟು ಅವ್ರಿಗೆಲ್ಲ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅವ್ರ ಬ್ಲೌಸ್ ಪೀಸ್ ಎಲ್ಲ ಉಡಿ ತುಂಬಿ ಏನಾದ್ರು ದಕ್ಷಿಣೆ ಅದು ಕೊಟ್ಟು ಕಳಿಸೋದು ಅದೊಂಥರ ಪದ್ಧತಿ ನೋಡಿ. ಇವಾಗ ನೋಡಿ ಈಗ ಊಟ ಮಾಡಿಸ್ತಾ ಇದ್ದಾರೆ. ಮದುವೆಯಲ್ಲಿ ಹೆಂಗೆ ಮಾಡಿರ್ತಾರಲ್ಲ ಸೇಮ್ ಹಾಗೆ ಮಾಡೋದು. ನಾವು ಇವ್ರ ಮದುವೆ ಟೈಮಲ್ಲಿ ನಾವು ಭಾಳ ಚಿಕ್ಕವರಿದ್ವಿ, ಒಂದು 10-12 ವರ್ಷದವ್ರು ಇದ್ವಿ ಅನ್ನೋ ಅನಿಸುತ್ತೆ. ನಾವು ಇವ್ರ ಮದುವೆ ಭಾಳ ಸಣ್ಣವ್ರು ಇದ್ವಿ ನಾವು ಇವ್ರ ಮದುವೆಯಲ್ಲಿ. ಹೆಂಗೆ ಅನ್ನಿಸ್ತು ನೋಡಿ, ಇವಾಗ ಊಟ ಮಾಡ್ತಾಯಿದ್ವಿ ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಎಲ್ಲರಿಗೂ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು. ಬಾಯ್ ಬಾಯ್ ಫ್ರೆಂಡ್ಸ್.